ಹಾಯ್ ನಮಸ್ಕಾರ ಸ್ನೇಹಿತರೆ, ಚೇತನಾ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಲ್ಯಾಂಡ್ ಸರ್ವರ್ ಎಕ್ಸಾಮ್ಗೆಗೋಸ್ಕರ. ಓಕೆ, ಆಲ್ರೆಡಿ ಎಕನಾಮಿಕ್ಸ್ ವೀಡಿಯೋಸ್ ಕವರ್ ಆಗಿದೆ, ದಯವಿಟ್ಟು ಅದನ್ನು ಹೆಚ್ಚು ನೋಡಿ. ಇವತ್ತು ನಾವು ಶುರು ಮಾಡ್ತಾ ಇರೋದು ಪಾಲಿಟಿ, ಹಾಗಾಗಿ ತಪ್ಪದೆ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಕೊನೆವರೆಗೂ ನೋಡಿ. ಹಾಗೆ ಎಲ್ಲ ವೀಡಿಯೋಸ್ನ ಮಿಸ್ ಮಾಡಬೇಡಿ. ಈ ಪಾಲಿಟಿಯಲ್ಲಿ ಹೇಗೆ ಅಂದರೆ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನಿದೆಯೋ ಆ ಪಾಯಿಂಟ್ಸ್ ಮಾಡ್ತಾ ನಾವು ನೋಡ್ತಾ ಹೋಗೋಣ. ಓಕೆ, ಆದಷ್ಟು ನಾನು ಪಾಲಿಟಿ ಫುಲ್ ಕವರ್ ಮಾಡೋಕ್ಕೆ ಟ್ರೈ ಮಾಡಿ. ಹಾಗೆ ಹಿಸ್ಟ್ರಿನ ಈ ಮಂತೆ ಕವರ್ ಮಾಡ್ಕೊಡ್ತೀನಿ, ಹಾಗಾಗಿ ಮೇಜರ್ ಪೇಪರ್ 1 ಪೋರ್ಷನ್ಸ್ ಕವರ್ ಆಗುತ್ತೆ. ಇನ್ನು ಪೇಪರ್ 2 ಅದ್ರ ಪಾಡಿಗೆ ನಡೀತಾ ಇದೆ. ಓಕೆ, ಸೊ ಮಿಸ್ ಮಾಡದೆ ವೀಡಿಯೋಸ್ನ ನೋಡಿ. ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ. ಓಕೆನಾ, ಕೆಲವು ಎಕ್ಸ್ಕ್ಲೂಸಿವ್ ವೀಡಿಯೋಸ್ ಬರುತ್ತೆ. ಯಾರ್ಯಾರು ಇನ್ನೂ ಮೆಂಬರ್ಶಿಪ್ ತೊಗೊಂಡಿಲ್ವೋ ದಯವಿಟ್ಟು ತೊಗೊಳ್ಳಿ ಅಂತ ಹೇಳ್ತಾ ಕ್ಲಾಸ್ನ ನಾವು ಶುರು ಮಾಡೋಣ. ಓಕೆನಾ, ಮೊದಲನೇದಾಗಿ ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಯಾಕೆ ಇಂಡಿಯಾಲಿ ಆಯಿತು, ಹೇಗೆ ಆಯಿತು ಅನ್ನೋದನ್ನು ನಾವು ಹಿಸ್ಟ್ರಿಯಲ್ಲಿ ನಾವು ನೋಡೋಣ. ಓಕೆ, ಆ ಕಾನ್ಸ್ಟಿಟ್ಯೂಷನಲ್ ಅಲ್ಲಿ ಏನಾಗಿದೆ, 2 ಥರ ಬರುತ್ತೆ. ಒಂದು ರಿಟನ್ನು ಮತ್ತು ಅನ್ರಿಟನ್. ಯಾವುದು ಬರೆದಿದೆ ಅದನ್ನು ರಿಟನ್ ಅಂತಾರೆ. ಉದಾಹರಣೆಗೆ ನಮ್ಮ ಇಂಡಿಯಾಲಿ ಇರುವಂಥದ್ದು. ಅದೇ UK ಯಲ್ಲಿ ಹಾಗೆ ನ್ಯೂಜಿಲೆಂಡ್ ಅಂಥ ಕಡೆ ಕಾನ್ಸ್ಟಿಟ್ಯೂಷನಲ್ ಬರೆದಿಲ್ಲ. ಓಕೆ, ಅದನ್ನು ಅನ್ರಿಟನ್ ಅಂತ ಹೇಳ್ತಾರೆ. ನಮ್ಮಲ್ಲಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ನ ನೀವು ನೋಡ್ತಾ ಹೋದರೆ ನಮ್ಮ ಇಂಡಿಯಾ ಒಂದು ಲಾರ್ಜೆಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್ ಆಗಿದೆ. ಓಕೆ, ಸೊ ಮೊದಲನೇದಾಗಿ ಇಂಡಿಯಾಲಿ ಬಂದಿದ್ದು ಯಾವುದಪ್ಪ ಅಂದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773 ಅಂತ. ಇದು ಫಸ್ಟ್ ಸ್ಟೆಪ್ಪು. ಗೌರ್ಮೆಂಟ್ ಬ್ರಿಟಿಷ್ ಪಾರ್ಲಿಮೆಂಟ್ ಕಂಟ್ರೋಲ್ ಮಾಡಬೇಕು ಈಸ್ಟ್ ಇಂಡಿಯಾ ಕಂಪ್ನಿನ. ಹಾಗಾಗಿ ಏನು ಹೇಳ್ತಾರೆ ಅಂದರೆ ಗವರ್ನರ್ ಆಫ್ ಬೆಂಗಾಲ್ನ ಫೋರ್ಟ್ ವಿಲಿಯಮ್, ಅಲ್ಲಿ ಬೆಂಗಾಲಲ್ಲಿರೋದು ಫೋರ್ಟ್ ವಿಲಿಯಮ್ಮು, ಅವ್ರನ್ನ ಗವರ್ನರ್ ಆಫ್ ಬೆಂಗಾಲ್ ಅಂತ ಕರೀತಾಯಿದ್ರು. ಅವಾಗಿಂದ ಏನು ಹೊಸ ಡೆಸಿಗ್ನೇಷನ್ ಬರುತ್ತೆ ಅದೇ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಇಂಡಿಯಾದ ಮೊದಲನೇ ಗವರ್ನರ್ ಜನರಲ್ ಅಂತ ಬಂದರೆ ಅದು ವ್ಯಾರನ್ ಹೇಸ್ಟಿಂಗ್ಸ್ ಆಗ್ತಾರೆ. ಹಾಗೆ ಇವ್ರಿಗೆ ಎಕ್ಸಿಕ್ಯೂಟಿವ್ ಕೌನ್ಸಿಲಿಂಗ್ ಇರುತ್ತೆ. ಓಕೆ, 4 ಜನ ಎಕ್ಸಿಕ್ಯೂಟಿವ್ ಕೌನ್ಸಿಲಿಂಗ್ ಇರ್ತಾರೆ. ಓಕೆ, ಬರೀ ಎಕ್ಸಿಕ್ಯೂಟಿವ್ ಕೌನ್ಸಿಲಿಂಗ್ ಇರುತ್ತೆ, ಲೆಜಿಸ್ಲೇಟಿವ್ ಕೌನ್ಸಿಲಿಂಗ್ ಇರೋದಿಲ್ಲ. ಹಾಗೆ ಬೆಂಗಾಲ್ಗೆ ಸಬಾರ್ಡಿನೇಟ್ ಆಗಿ ಬಾಂಬೆ ಮತ್ತು ಮಡ್ರಾಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಬೆಂಗಾಲಲ್ಲಿ ಯಾರು ಗವರ್ನರ್ ಜನರಲ್ ಆಗಿರ್ತಾರೋ ಅವ್ರ ಸುಪೀರಿಯರ್ ಪೊಸಿಷನ್ ಇಂಡಿಯಾಲಿ ಆಗಿರ್ತಾರೆ. ಹಾಗೆ ಈ ಆ್ಯಕ್ಟ್ ಪ್ರಕಾರ ಸುಪ್ರೀಂ ಕೋರ್ಟ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಎಲ್ಲಿ ಇದೆ, ಫೋರ್ಟ್ ವಿಲಿಯಮ್, ಕಲ್ಕಟ್ಟ. ಅದನ್ನು ಅಪೆಕ್ಸ್ ಕೋರ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ 1774 ಹಾಗೆ ಅದ್ರ ಜೊತೆಗೆ ಏನು ಕಂಪ್ನಿಯ ಸರ್ವೆಂಟ್ಸು ಪ್ರೈವೇಟ್ ಟ್ರೇಡಲ್ಲಿ ಹಾಗೆ ಲಂಚನ ತೊಗೊಳ್ಬಾರ್ದು ಅಂತ ಈ ಆ್ಯಕ್ಟ್ ಹೇಳುತ್ತೆ. ಹಾಗೆ ಒಂದು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇರುತ್ತೆ. ಇದೊಂದು ಗವರ್ನಿಂಗ್ ಬಾಡಿ ಆಫ್ ದಿ ಕಂಪ್ನಿ. ಇದು ರೆವಿನ್ಯೂ ರಿಲೇಟೆಡ್ ರಿಪೋರ್ಟ್ಸ್ನ ಕೊಡಬೇಕು ಅಂತ ಹೇಳುತ್ತೆ. ಹಾಗೆ 1773 ಆ್ಯಕ್ಟಿಂದ ಒಂದು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗುತ್ತೆ. ವ್ಯಾರನ್ ಹೇಸ್ಟಿಂಗ್ಸ್ ಮೊದಲನೇವ್ರು ಆಗ್ತಾರೆ. ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲಿಂಗ್ 4 ಜನ ಇರ್ತಾರೆ. ಹಾಗೆ ಬೆಂಗಾಲಿರೋ ಗವರ್ನರ್ ಜನರಲ್ ಸುಪೀರಿಯರ್ ಆಗಿರ್ತಾರೆ. ಬಾಂಬೆ ಮತ್ತು ಮಡ್ರಾಸು ಸಬಾರ್ಡಿನೇಟ್ ಆಗಿರ್ತಾರೆ. ಹಾಗೆ ಒಂದು ಸುಪ್ರೀಂ ಕೋರ್ಟ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಫೋರ್ಟ್ ವಿಲಿಯಮ್ಮಲ್ಲಿ. ಓಕೆನಾ, ಆಮೇಲೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ. ಓಕೆನಾ, ಇಷ್ಟು ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773 ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬರೋದು ಪಿಟ್ಸ್ ಇಂಡಿಯಾ ಆ್ಯಕ್ಟು 1784 ಅಂತ. ಇಲ್ಲೇನು ಮಾಡ್ತಾರೆ, ಒಂದು ಕಂಪನಿಯಲ್ಲಿ ಕಮರ್ಷಿಯಲ್ ಮತ್ತು ಪೊಲಿಟಿಕಲ್ ಆ್ಯಕ್ಟಿವಿಟೀಸ್, ಆಲ್ರೆಡಿ ಈಸ್ಟ್ ಇಂಡಿಯಾ ಕಂಪ್ನಿ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಇಂಡಿಯಾಲಿ ಭಾಳಷ್ಟು ತೊಡಗಿರುತ್ತೆ. ಹಾಗಾಗಿ ಸಪ್ರೇಟ್ ಮಾಡ್ಕೋತಾರೆ ಕಮರ್ಷಿಯಲ್ ಮತ್ತು ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಅಂತ. ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ಏನು ಮಾಡ್ತಾರೆ, ಕೋರ್ಟ್ ಆಫ್ ಡೈರೆಕ್ಟರ್ಸ್ನ ಎಸ್ಟಾಬ್ಲಿಷ್ ಮಾಡ್ಕೊತಾರೆ ಓನ್ಲಿ ಫಾರ್ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್. ಅದೇ ಬೋರ್ಡ್ ಆಫ್ ಕಂಟ್ರೋಲ್ ಬಂದು ಪೊಲಿಟಿಕಲ್ ಅಫೇರ್ಸ್ಗೆ. ಓಕೆನಾ, ಆಮೇಲೆ 4 ಜನ ಅದೇನು ಮಾಡಿದ್ರು ಎಕ್ಸಿಕ್ಯೂಟಿವ್ ಕೌನ್ಸಿಲು ಅದನ್ನು ಏನು 3 ಜನಕ್ಕೆ ಇಳಿಸ್ತಾರೆ. ಹಾಗೆ ಇಂಡಿಯಾಲಿ ನಡೆಯುವಂಥ ಪೊಲಿಟಿಕಲ್ ಅಫೇರ್ಸ್ ಏನೇ ಆಗಲಿ ಡೈರೆಕ್ಟ್ ಕಂಟ್ರೋಲ್ನ ಯಾರು ತೊಗೋತಾರೆ, ಬ್ರಿಟಿಷ್ ಗೌರ್ಮೆಂಟ್ ತೊಗೋತಾರೆ. ಹಾಗೆ ಅಫಿಷಿಯಲಿ ಫಸ್ಟ್ ಟೈಮ್ ಏನು ಇಂಡಿಯಾನ ಏನಂತಾರೆ, ದ ಬ್ರಿಟಿಷ್ ಪೊಸೆಷನ್ ಇನ್ ಇಂಡಿಯಾದ ಏನೇ ಟೆರಿಟರೀಸ್ ಇತ್ತೋ ಅವೆಲ್ಲ ಬ್ರಿಟಿಷ್ ಪೊಸೆಷನ್ಸ್ ಇನ್ ಇಂಡಿಯಾ ಅಂತ ಹೆಸರು ತೊಗೊಳುತ್ತೆ. ಓಕೆ, ಆಮೇಲೆ ಗವರ್ನರ್ಸ್ ಕೌನ್ಸಿಲ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಮಡ್ರಾಸ್ ಮತ್ತು ಬಾಂಬೆ ಅಲ್ಲಿ. ಓಕೆ, ಸೊ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸು. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದು ಚಾರ್ಟರ್ ಆ್ಯಕ್ಟ್ ಆಫ್ 1813. ಓಕೆನಾ, ಬಹಳ ಇಂಪಾರ್ಟೆಂಟ್ ಆ್ಯಕ್ಟು. ಯಾಕಂದರೆ ಇಲ್ಲಿ ಕಂಪ್ನಿಯ ಮೊನೋಪೊಲಿ ಏನಿತ್ತು ಅಂದರೆ ಬ್ರಿಟಿಷ್ ಕಡೆಯಿಂದ ಈಸ್ಟ್ ಇಂಡಿಯಾ ಕಂಪ್ನಿ ಮಾತ್ರ ಟ್ರೇಡ್ ಮಾಡ್ತಿತ್ತು, ಬೇರೆ ಯಾರೂ ಬರಬಾರ್ದು ಕಂಪ್ನೀಸ್ ಅಂತ ಇತ್ತು. ಆ ಮೊನೋಪೊಲಿ ಅಂತ ಏನು ಹೇಳ್ತಾರೆ ಅದನ್ನು ಎಂಡ್ ಮಾಡ್ತಾರೆ. ಅದನ್ನು ಎಂಡ್ ಮಾಡಿ ಇಂಡಿಯಾನ ಏನು ಬೇರೆ ಬ್ರಿಟಿಷ್ ಕಂಪ್ನಿಗಳೂ ಟ್ರೇಡ್ ಮಾಡ್ಬೋದು ಅಂತ ಓಪನ್ ಮಾಡ್ತಾರೆ. ಓಕೆ, ಹಾಗೆ ಪವರ್ ಆಫ್ ಕೌನ್ಸಿಲ್ ಏನು ಎಸ್ಟಾಬ್ಲಿಷ್ ಮಾಡಿದ್ರು ಮಡ್ರಾಸ್, ಬಾಂಬೆ, ಕಲ್ಕಟ್ಟ ಅಲ್ಲಿ ಏನು ಅದನ್ನು ಜಾಸ್ತಿ ಮಾಡ್ತಾರೆ. ಹಾಗೆ ಬ್ರಿಟಿಷ್ ಪಾರ್ಲಿಮೆಂಟ್ನ ಕಂಟ್ರೋಲ್ ಇಂಡಿಯಾ ಮೇಲೆ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಕ್ರಿಶ್ಚಿಯನ್ ಮಿಷನರೀಸ್
ಏನು ಇರ್ತಾರೆ ಅವ್ರ ಆ್ಯಕ್ಟಿವಿಟೀಸ್ನ ಸ್ಪ್ರೆಡ್ ಮಾಡ್ಕೊಳೋಕ್ಕೆ ಜಾಸ್ತಿ ಮಾಡ್ತಾರೆ. ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಲೋಕಲ್ ಅಟಾನಮಸ್ ಬಾಡೀಸ್ ಏನೇನಿತ್ತು, ಇವಾಗ ನಾವು ಗ್ರಾಮ ಪಂಚಾಯತಿ ನೋಡ್ತೀವಿ, ಆವಾಗಲೇ ಲೋಕಲ್ ಅಟಾನಮಸ್ ಬಾಡೀಸ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ರು, ಅದನ್ನು ಎಂಪವರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಓಕೆ, ನೆಕ್ಸ್ಟು ಚಾರ್ಟರ್ ಆ್ಯಕ್ಟ್ ಆಫ್ 1833. ಇಲ್ಲಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ ಏನು ಕರೆದಿರ್ತಾರಲ್ಲ ಅದನ್ನು ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಚೇಂಜ್ ಮಾಡ್ತಾರೆ. ಹಾಗೆ ಆದರೆ ಮೊದಲನೇ ಗವರ್ನರ್ ಜನರಲ್ ಆಫ್ ಇಂಡಿಯಾ ಬಂದು ಲಾರ್ಡ್ ವಿಲಿಯಂ ಬೆಂಟೇಕ್. ಓಕೆನಾ. ಹಾಗೆ ಏನು ಒಂದು ಸೆಂಟ್ರಲೈಸೇಷನ್ ಆಗಬೇಕು ಎಂಟೈರ್ ಬ್ರಿಟಿಷ್ ಇಂಡಿಯಾಲಿಂದ ತೊಗೊಂಬರ್ತಾರೆ. ಆಮೇಲೆ ಸೆಂಟ್ರಲ್ ಲೆಜಿಸ್ಲೇಚರ್ ಆಫ್ ಇಂಡಿಯಾನ ಶುರು ಮಾಡಿ ಲೆಜಿಸ್ಲೇಟಿವ್ ಪವರ್ಸ್ ಆಫ್ ಬಾಂಬೆ ಮತ್ತು ಮಡ್ರಾಸ್ ಏನು ಕೋರ್ಟ್ಸ್ ಇದ್ವು ಬಾಂಬೆ ಮತ್ತು ಮಡ್ರಾಸಲ್ಲೆಲ್ಲ ಅದನ್ನೆಲ್ಲ ತೆಗೆದುಬಿಡ್ತಾರೆ. ಓಕೆ, ಹಾಗೆ ಅಫಿಷಿಯಲ್ ಏನು ಈಸ್ಟ್ ಇಂಡಿಯಾ ಕಂಪ್ನಿ ಕಮರ್ಷಿಯಲ್ ಬಾಡಿ ಆ್ಯಕ್ಟಿವಿಟೀಸ್ ಎಲ್ಲ ಏನಾಗಿ ಅದನ್ನೆಲ್ಲ ತೆಗೆದುಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಬಾಡಿಯಾಗಿ ತೊಗೊಳ್ತಾರೆ ಚಾರ್ಟರ್ ಆ್ಯಕ್ಟ್ ಆಫ್ 1833 ಓಕೆ, ನೆಕ್ಸ್ಟ್ ಚಾರ್ಟರ್ ಆ್ಯಕ್ಟ್ ಆಫ್ 1853 ಏನು ಲೆಜಿಸ್ಲೇಟಿವ್ ಮತ್ತು ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಆಫ್ ಗವರ್ನರ್ ಜನರಲ್ ಏನಿರುತ್ತೆ ಅಲ್ವಾ, ಅವೆರಡೂ ಸಪ್ರೇಟ್ ಮಾಡ್ಕೊತಾರೆ ಲೆಜಿಸ್ಲೇಟಿವ್ ಮತ್ತು ಎಕ್ಸಿಕ್ಯೂಟಿವ್ ಕೌನ್ಸಿಲಲ್ಲಿ. ಹಾಗೆ ಒಂದು 6 ಮೆಂಬರ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಶುರು ಮಾಡ್ತಾರೆ. ಅದರಲ್ಲಿ 4 ಮೆಂಬರ್ಸ್ನ ಅಪಾಯಿಂಟ್ ಮಾಡೋದು ಯಾರಪ್ಪ ಅಂದರೆ ಪ್ರಾವಿನ್ಷಿಯಲ್ ಗೌರ್ಮೆಂಟ್ಸ್, ಯಾವ್ಯಾವುದು ಮಡ್ರಾಸು, ಬಾಂಬೆ, ಬೆಂಗಾಲ್ ಮತ್ತು ಆಗ್ರಾ. ಹಾಗೆ ಈ ಸಿವಿಲ್ ಸರ್ವೆಂಟ್ ರಿಕ್ರೂಟ್ಮೆಂಟ್ಗೆ ಓಪನ್ ಕಾಂಪಿಟೇಷನ್ನ ತೊಗೊಂಡು ಬರ್ತಾರೆ. ಯಾವ ಆ್ಯಕ್ಟಲ್ಲಿ? 1853 ಫಸ್ಟ್ ಟೈಮ್ ಏನು ಕಾಂಪಿಟೇಷನ್ನ ತೊಗೊಂಡು ಬರ್ತಾರೆ. ಯಾವುದರಲ್ಲಿ? ಸಿವಿಲ್ ಸರ್ವಿಸಲ್ಲಿ IAS ಎಕ್ಸಾಮ್ಸ್ಗೆ. ಓಕೆ, ನೆಕ್ಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858 ಇಲ್ಲಿ ಎಂಟೈರ್ ಕಂಪ್ನಿ ರೂಲ್ನ ಏನಂತ ರಿಪ್ಲೇಸ್ ಮಾಡ್ತಾರೆ. ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕು 1857 ಏನು ರಿವಾಲ್ಟ್ ಆಗುತ್ತೆ ಇಂಡಿಯಾಲಿ. ಓಕೆನಾ, ದಂಗೆ ಆಗುತ್ತೆ. ಓಕೆನಾ, ಅದಾದಮೇಲೆ ಏನು ಮಾಡ್ತಾರೆ, ಕಂಪ್ಲೀಟ್ ಕಂಪ್ನಿಯ ಆಡಳಿತನ ತೆಗೆದು ಕ್ರೌನ್ ಇನ್ ಇಂಡಿಯಾ ಅಂತ ಮಾಡ್ಕೋತಾರೆ. ಓಕೆನಾ, ಎಂಟೈರ್ ಇಂಡಿಯಾ ಬ್ರಿಟಿಷ್ ಪಾರ್ಲಿಮೆಂಟ್ ಪವರ್ಗೆ ಬಂದುಬಿಡುತ್ತೆ. ಹಾಗಾಗಿ ಸೆಕ್ರೆಟರಿ ಸ್ಟೇಟ್ ಫಾರ್ ಇಂಡಿಯಾ ಅಂತ ಪೋಸ್ಟ್ ಕೊಡ್ತಾರೆ. ಓಕೆ, ಆ ಸೆಕ್ರೆಟರಿ ಆಫ್ ಸ್ಟೇಟ್ ಅವ್ರಿಗೆ ಏನಿರುತ್ತೆ ಅಂದರೆ ಒಂದು ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಒಂದು ಕಮಿಟಿ ಇರುತ್ತೆ. ಅವ್ರಿಗೆ 15 ಜನ ಮೆಂಬರ್ಸ್ ಇರ್ತಾರೆ. ಈ ಕಮಿಟಿಯನ್ನು ಇಂಡಿಯಾಲಿ ಅಡ್ಮಿನಿಸ್ಟ್ರೇಷನ್ ಹೇಗಾಗಬೇಕು ಅಂತ ನಡೆಸ್ತಾರೆ. ಓಕೆ, ಹಾಗೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಏನು ಇರ್ತಾರೆ ಅವ್ರನ್ನ ವೈಸ್ರಾಯ್ ಆಫ್ ಇಂಡಿಯಾ ಅಂತ ಹೆಸರು ನಾಮಕರಣ ಮಾಡ್ತಾರೆ. ಹಾಗಾಗಿ ಮೊದಲನೇ ವೈಸ್ರಾಯ್ ಆಫ್ ಇಂಡಿಯಾ ಬಂದು ಲಾರ್ಡ್ ಕ್ಯಾನಿಂಗ್ ಆಗ್ತಾರೆ. ಹಾಗೆ ಅದೇನು ಬೋರ್ಡ್ ಆಫ್ ಕಂಟ್ರೋಲು, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಎಲ್ಲ ಇತ್ತಲ್ವ, ಅದನ್ನೆಲ್ಲ ಅಬಾಲಿಷ್ ಮಾಡ್ತಾರೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆ್ಯಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಆಫ್ 1861. ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಫಸ್ಟ್ ಟೈಮ್ ಇಂಡಿಯಾನ ರೆಪ್ರೆಸೆಂಟೇಟಿವ್ಸ್ ವೈಸ್ರಾಯ್ ಅವರ ಕಮಿಟಿ ಏನು 15 ಜನ ಕಮಿಟಿ ಇತ್ತಲ್ಲ ಅದರಲ್ಲಿ ಇರೋದಕ್ಕೆ ರೆಪ್ರೆಸೆಂಟೇಷನ್ ಕೊಡ್ತಾರೆ. ಹಾಗೆ ಲೆಜಿಸ್ಲೇಟಿವ್ ಕೌನ್ಸಿಲನ್ನು ನಾನ್ ಅಫಿಷಿಯಲ್ ಆಗಿ 3 ಜನ ಇಂಡಿಯನ್ಸು ಎಂಟರ್ ಆಗ್ತಾರೆ. ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ನ ಸೆಂಟರ್ ಮತ್ತು ಪ್ರೊವಿನ್ಸಸಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಹಾಗೆ ಬಹಳಷ್ಟು ಇಂಡಿಯನ್ಸು ನಾನ್ ಅಫಿಷಿಯಲ್ ಆಗಿ ತೊಗೋತಾರೆ, ಅಲ್ಲಿ ಲೆಜಿಸ್ಲೇಟಿವ್ ಬಿಸ್ನೆಸ್ಸಲ್ಲಿ ತೊಗೋತಾರೆ. ಹಾಗೆ ಒಂದು ಪೋರ್ಟ್ಫೋಲಿಯೋ ಸಿಸ್ಟಮ್ನ ತೊಗೊಂಡು ಬರ್ತಾರೆ. ಹಾಗಾಗಿ ಅದಕ್ಕೆ ಸ್ಟ್ಯಾಚ್ಯುಟರಿ ರೆಕಗ್ನಿಷನ್ನ ಕೊಡ್ತಾರೆ. ಇವಾಗ ಏನು ಪೋರ್ಟ್ಫೋಲಿಯೋ ಸಿಸ್ಟಮ್ ನಾವು ನೋಡ್ತೀವಿ ಅಂದರೆ ಹೋಮ್ ಮಿನಿಸ್ಟರ್ ಇವರು, ಫಿನಾನ್ಸ್ ಮಿನಿಸ್ಟರ್ ಇವರು, ಹಣಕಾಸು ಮಿನಿಸ್ಟರ್ ಇವರು ಅಂತ ನೋಡ್ತೀವಿ ಅಲ್ಲ, ಕೃಷಿ ಸಚಿವರು ಇವರು ಅಂತ, ಆವಾಗ ಅದಕ್ಕೆ ಸ್ಟ್ಯಾಚ್ಯುಟರಿ ರೆಕಗ್ನಿಷನ್ ಕೊಡ್ತಾರೆ. ಯಾವಾಗ? 1861. ಓಕೆ, ಆಮೇಲೆ ಡಿಸೆಂಟ್ರಲೈಸೇಷನ್ ಪವರ್ನ ತೊಗೊಂಡು ಬಂದು ಏನು ಬೆಂಗಾಲ್ನ ಗವರ್ನರ್ ಜನರಲ್ಗೆ ಪವರ್ ಜಾಸ್ತಿ ಕೊಟ್ಟಿದ್ರು ಅಲ್ವಾ, ಅದನ್ನೆಲ್ಲ ಡಿಸೆಂಟ್ರಲೈಸ್ ಮಾಡಿ ಸಪ್ರೇಟಾಗಿ ಬೆಂಗಾಲ್ ಸಪ್ರೇಟ್ ಆಗಲಿ, ಮಡ್ರಾಸಲ್ಲಿ ಇರೋರಾಗಲಿ, ಬಾಂಬೆಲಿರೋರಾಗಲಿ ಅವ್ರಿಗೆ ತನ್ನದಂಥ ಪವರ್ಸ್ನ ಕೊಡ್ತಾರೆ. ಅದನ್ನು ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತಾರೆ. ಓಕೆ, ಇಷ್ಟು 1861 ಆ್ಯಕ್ಟ್. 1892 ಆ್ಯಕ್ಟ್ನ ತೊಗೊಂಡು ಬಂದರೆ ಮೊದಲನೇ ಸತಿ ಇಂಡೈರೆಕ್ಟ್ ಎಲೆಕ್ಷನ್ಸ್ನ ನಡೆಸ್ತಾರೆ. ಅದು ನಾಮಿನೇಷನ್ ಮೂಲಕ ನಡೆಯುವಂಥದ್ದು. ಹಾಗಾಗಿ ಮೊದಲನೇ ಇಂಡೈರೆಕ್ಟ್ ಎಲೆಕ್ಷನ್ಸ್ ಈ ಸಮಯದಲ್ಲಿ ನಡೆಯುತ್ತೆ. ಇನ್ನು ಲೆಜಿಸ್ಲೇಟಿವ್ ಕೌನ್ಸಿಲ್ನ ಜಾಸ್ತಿ ಮೆಂಬರ್ಸ್ನ ತೊಗೊಂಡು ಬರ್ತಾರೆ. ಹಾಗೆ ಬಜೆಟ್ ಮೇಲೆ ಡಿಸ್ಕಷನ್ಗೆ ತೊಗೊಂಡು ಬರ್ತಾರೆ. ಡಿಸ್ಕಷನ್ ಮಾತ್ರ ಮಾಡ್ಬೋದು ಬಜೆಟ್ ಮೇಲೆ. ಹಾಗೆ ಕ್ವೆಶನ್ಸ್ನು ನಾವು ಕೇಳ್ಬೋದು ಎಕ್ಸಿಕ್ಯೂಟಿವ್ ಕೌನ್ಸಿಲಲ್ಲಿ ಅನ್ನೋ ಅಧಿಕಾರನ ಇಂಡಿಯನ್ಸ್ಗೆ ಕೊಡ್ತಾರೆ. ಓಕೆ, ಸೊ 1909 ಇಂಪಾರ್ಟೆಂಟ್ ಆ್ಯಕ್ಟ್ ಆಗುತ್ತೆ. ಇದನ್ನು ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಅಂತ ಹೇಳ್ತಾರೆ. ಅದೇನು ಇಂಡೈರೆಕ್ಟ್ ಎಲೆಕ್ಷನ್ಸ್ ಇತ್ತಲ್ವ, ಇದಕ್ಕೆ ಡೈರೆಕ್ಟ್ ಎಲೆಕ್ಷನ್ಸೇ ಕೊಟ್ಬಿಡ್ತಾರೆ. ಫಸ್ಟ್ ಟೈಮ್ ಡೈರೆಕ್ಟ್ ಎಲೆಕ್ಷನ್ಸ್ ನಡೆಯೋದು 1909 ಆ್ಯಕ್ಟ್ ಪ್ರಕಾರ.
ಹಾಗೆ ಸೆಂಟ್ರಲ್ ಲೆಗಿಸ್ಲೇಟಿವ್ ಕೌನ್ಸಿಲ್ನ ಏನಿರುತ್ತೆ ಅದನ್ನು ಇಂಪೀರಿಯಲ್ ಲೆಗಿಸ್ಲೇಟಿವ್ ಕೌನ್ಸಿಲ್ ಅಂತ ಹೆಸರನ್ನ ಚೇಂಜ್ ಮಾಡ್ತಾರೆ. ಇಂಪೀರಿಯಲ್ ಲೆಗಿಸ್ಲೇಟಿವ್ ಕೌನ್ಸಿಲ್ ಅಂತ ಹೆಸರು ಚೇಂಜ್ ಮಾಡ್ತಾರೆ. 16 ಇದ್ದಿದ್ದು 60ಕ್ಕೆ ಇನ್ಕ್ರೀಸ್ ಮಾಡ್ತಾರೆ. ಹಾಗೆ ಈ ಆ್ಯಕ್ಟ್ನ ಇಂಪಾರ್ಟೆಂಟ್ ಏನಂದರೆ ಒಂದು ಸಪರೇಟ್ ಎಲೆಕ್ಟ್ರೋಲೈಟ್ ಸಿಸ್ಟಮ್ಸ್ನ ಕೊಡ್ತಾರೆ. ಯಾರಿಗೆ? ಮುಸ್ಲಿಮರಿಗೆ. ಏನದು ಅರ್ಥ? ಮುಸ್ಲಿಮರಿಗೆ ಮಾತ್ರ ವೋಟ್ ಹಾಕಬೇಕು. ಇದೇ ಸಪ್ರೇಟ್ ಎಲೆಕ್ಟ್ರೋಲೈಟ್ ಸಿಸ್ಟಮ್ ಅಂತ ಕೊಡ್ತಾರೆ. ಓಕೆ. ಹಾಗೆ ಇಂಡಿಯನ್ಸ್ಗೆ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲಲ್ಲಿ ಒಂದು ಸ್ಥಾನ ಕೊಡ್ತಾರೆ. ಹಾಗಾಗಿ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರು ಮೊದಲನೇ ಲಾ ಮೆಂಬರು ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲಲ್ಲಿ ಸ್ಥಾನ ಪಡೀತಾರೆ. ಓಕೆ. ಸೊ ಈ ಕಾರಣದಿಂದ 1909ನ ಆ್ಯಕ್ಟ್ ಬಹಳ ಇಂಪಾರ್ಟೆಂಟು. ಮೊದಲು ಸಪ್ರೇಟ್ ಎಲೆಕ್ಟ್ರೋಲೈಟ್ ಇಂಡಿಯನ್ಸ್ಗೆ ಕೊಡುವಂಥದ್ದು, ಇಂಪೀರಿಯಲ್ ಲೆಗಿಸ್ಲೇಟಿವ್ ಕೌನ್ಸಿಲು, ಹಾಗೆ ಸತ್ಯೇಂದ್ರನಾಥ್ ಪ್ರಸಾದ್ ಮೊದಲನೇ ಮೆಂಬರ್ ಆಗ್ತಾರೆ. ಓಕೆ. ನೆಕ್ಸ್ಟು 1919 ಆ್ಯಕ್ಟು ಮಾಂಟಿಗ್ಯೂ ಚೆಮ್ಸ್ಫರ್ಡ್ ರಿಫಾರ್ಮ್ಸ್ ಅಂತ. ಇಲ್ಲೇನು ಮಾಡ್ತಾರೆ ಅಂತಂದರೆ ಪ್ರಾವಿನ್ಷಿಯಲ್ ಸಬ್ಜೆಕ್ಟ್ಸ್ನ ಸಪ್ರೇಟ್ ಮಾಡ್ಕೊತಾರೆ. ಸೆಂಟ್ರಲ್ ಸಬ್ಜೆಕ್ಟ್ಸು ಮತ್ತು ಪ್ರಾವಿನ್ಷಿಯಲ್ ಸಬ್ಜೆಕ್ಟ್ಸು ಅಂದರೆ ಇದು ಓವರಾಲ್ ಇಂಡಿಯಾ, ಡಿಫೆನ್ಸ್ ಅಂದರೆ ಓವರಾಲ್ ಇಂಡಿಯಾ. ಓಕೆನಾ? ಆ ಥರ ಸಪ್ರೇಟ್ ಮಾಡ್ಕೊತಾರೆ ಪ್ರಾವಿನ್ಷಿಯಲ್ ಮತ್ತು ಇದನ್ನು ಡ್ಯುಯಲ್ ಗೌರ್ಮೆಂಟ್ ಸಿಸ್ಟಮ್ ಅಂತ ಮಾಡ್ತಾರೆ. ಏನು? ಡಯಾರ್ಕಿ. ಈ ಡ್ಯುಯಲ್ ಗೌರ್ಮೆಂಟ್ನ ತೊಗೊಂಡು ಬರೋದು ಎಲ್ಲಿ ಅಂದರೆ ಪ್ರಾವಿನ್ಷಿಯಲ್ ಸಬ್ಜೆಕ್ಟ್ಸಲ್ಲಿ ಮಾತ್ರ ತೊಗೊಂಡು ಬರ್ತಾರೆ. ಏನದು ಅಂತ ಅಂದರೆ ಈ ಡಯಾರ್ಕಿ ಸಿಸ್ಟಮಲ್ಲಿ ಏನು ಮಾಡ್ತಾರೆ ಅಂದರೆ ಟ್ರಾನ್ಸ್ಫರ್ಡ್ ಮತ್ತು ರಿಸರ್ವ್ಡ್ ಸಬ್ಜೆಕ್ಟ್ಸ್ ಅಂತ ಇಡ್ತಾರೆ. ಓಕೆನಾ? ಯಾವ್ದು ರಿಸರ್ವ್ ಸಬ್ಜೆಕ್ಟ್ಸ್ ಅಂತ ಇರುತ್ತೋ ಅದಕ್ಕೆ ಗವರ್ನರ್ ರೆಸ್ಪಾನ್ಸಿಬಲ್ ಆಗಿರೋದು ಲೆಗಿಸ್ಲೇಟಿವ್ ಕೌನ್ಸಿಲ್ಗೆ. ಓಕೆನಾ? ಅವ್ರು ಏನೇನು ಗವರ್ನರ್ ನಿರ್ಧಾರ ತೊಗೊಂಡ್ರು ಲೆಗಿಸ್ಲೇಟಿವ್ ಕೌನ್ಸಿಲ್ ಅವ್ರಿಗೆ ಏನು ಪ್ರಶ್ನೆ ಮಾಡಬಾರ್ದು. ಓಕೆನಾ? ಅದೇ ರಿಸರ್ವ್ ಸಿಸ್ಟಮ್. ಇದನ್ನು ಡಯಾರ್ಕಿ ಅಂತ ಕರೀತಾರೆ. ಹಾಗೆ ಬೈ ಕ್ಯಾಮರಲಿಸಮ್ ಫಸ್ಟ್ ಟೈಮ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವಾಗ ನಾವು ಮೇಲ್ಮನೆ ಕೆಳಮನೆ ಅಂತ ಏನು ನೋಡ್ತೀವಿ ಅದನ್ನು ಬೈ ಕ್ಯಾಮರಲಿಸಮ್ ಅಂತ ಹೇಳ್ತಾರೆ. ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಈ ಟೈಮಲ್ಲಿ. ಹಾಗೆ 160 ಮೆಂಬರ್ಸ್ ಇದ್ದಿದ್ದನ್ನು 140 ಮೆಂಬರ್ಸ್ಗೆ ಇನ್ಕ್ರೀಸ್ ಮಾಡ್ತಾರೆ. ಡೈರೆಕ್ಟ್ ಎಲೆಕ್ಷನ್ಸ್ನ ತರ್ತಾರೆ. ಓಕೆನಾ? ಒಬ್ಬರು ಇದ್ದದನ್ನು 6 ಜನಕ್ಕೆ ಏನು ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲಲ್ಲಿ ಇಂಡಿಯಾಗೆ ಕೊಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಈ ಟೈಮಲ್ಲಿ. ಯಾವಾಗ ಅಂತಂದರೆ 1919ನಲ್ಲಿ. ಓಕೆನಾ? ಹಾಗಾಗಿ 1919 ಆ್ಯಕ್ಟ್ನ ತೊಗೊಂಡ್ರೆ ಡಯಾರ್ಕಿ ಇಂಪಾರ್ಟೆಂಟು. ಸೆಂಟ್ರಲ್ ಮತ್ತು ಪ್ರೊವಿನ್ಷಿಯಲ್ ಸಬ್ಜೆಕ್ಟಾಗಿ ಡಿವೈಡ್ ಮಾಡ್ಕೋತಾರೆ. ಟ್ರಾನ್ಸ್ಫರ್ಡ್ ಮತ್ತು ರಿಸರ್ವ್ ಸಬ್ಜೆಕ್ಟ್ಸಾಗಿ ಪ್ರೊವಿನ್ಷಿಯಲ್ ಲೆವೆಲಲ್ಲಿ ಡಿವೈಡ್ ಮಾಡ್ಕೋತಾರೆ. ರಿಸರ್ವ್ಡು ಗವರ್ನರ್ ಮಾತ್ರ ರೆಸ್ಪಾನ್ಸಿಬಲ್ಲು. ಓಕೆನಾ? ಗವರ್ನರ್ ಇಸ್ ನಾಟ್ ರೆಸ್ಪಾನ್ಸಿಬಲ್ ಟು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ. ಹಾಗೆ ಬೈ ಕ್ಯಾಮರಲಿಸಮ್ನ ಎಸ್ಟಾಬ್ಲಿಷ್ ಮಾಡಿ ಡೈರೆಕ್ಟ್ ಎಲೆಕ್ಷನ್ಸ್ನ ತೊಗೊಂಡ್ಬಂದು ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆ. ಇದಾದಮೇಲೆ ಈ ಆ್ಯಕ್ಟು ಎಷ್ಟು ಉಪಯುಕ್ತ ಆಗಿದೆ ಅಂತ ತಿಳ್ಕೊಳೋದಕ್ಕೆ ಸೈಮನ್ ಕಮಿಷನ್ನ ಕಳಿಸ್ತಾರೆ. ಈ ಸೈಮನ್ ಕಮಿಷನ್ನ ಚೇರ್ಮನ್ ಬಂದು ಸರ್ ಜಾನ್ ಸೈಮನ್ ಅಂತ. ಈ ಕಮಿಷನ್ ಬಂದಾಗ ಏನು INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಾಯ್ಕಾಟ್ ಮಾಡಿತ್ತು. ಬಟ್ ಆದರೂ ಕಮಿಷನ್ ತನ್ನ ರಿಪೋರ್ಟ್ನ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಇಟ್ಟಿತ್ತು. ಓಕೆ. ಅದಾದಮೇಲೆ ಬರುವಂಥದ್ದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಎಲ್ಲ ಆದಮೇಲೆ ಬರುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಇಲ್ಲಿ ಆಲ್ ಇಂಡಿಯಾ ಫೆಡರೇಷನ್ಗೆ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಪ್ರಾವಿನ್ಸಸ್ ಮತ್ತು ಪ್ರಿನ್ಸ್ಲಿ ಸ್ಟೇಟ್ಸ್ ಜಾಯ್ನ್ ಆಗಬೇಕು ಅಂತ ಹೇಳ್ತಾರೆ. 3 ಲಿಸ್ಟ್ನ ಮಾಡ್ತಾರೆ. ಇವಾಗ ನಾವೇನು ನೋಡ್ತೀವಲ್ವ, ಸೆಂಟರು ಫೆಡ್ರಲ್ ಅಂತ ಕರೀತಾರೆ. ಓಕೆನಾ? ಸೆಂಟರ್ನೇ ಫೆಡ್ರಲ್ಲು. ಓಕೆನಾ? ಆಮೇಲೆ ಪ್ರಾವಿನ್ಷಿಯಲ್ ಲಿಸ್ಟು ಮತ್ತು ಕನ್ಕರೆಂಟ್ ಲಿಸ್ಟ್. ಈ ಫೆಡ್ರಲ್ ಲಿಸ್ಟಲ್ಲಿ 59 ಐಟಮ್ಸ್ನ ಹಾಕೋತಾರೆ. ಹಾಗೆ ಪ್ರಾವಿನ್ಷಿಯಲ್ ಲಿಸ್ಟಲ್ಲಿ 54, ಕನ್ಕರೆಂಟ್ ಅಂದರೆ ಇಬ್ಬರು ಇರೋವಂಥದ್ದು 36. ಹಾಗೆ ರೆಸಿಡ್ಯೂರಿ ಪವರ್ಸ್ನ ಯಾರು ಕೊಡ್ತಾರೆ? ಗವರ್ನರ್ ಜನರಲ್ಗೆ ಕೊಡ್ತಾರೆ. ಓಕೆನಾ? ಡಯಾರ್ಕಿನ ಅಬಾಲಿಷ್ ಮಾಡಿ ಪ್ರಾವಿನ್ಷಿಯಲ್ ಅಟಾನಮಿನ ಕೊಡ್ತಾರೆ ಪ್ರಾವಿನ್ಸಸ್ಗೆ. ಓಕೆನಾ? ಪ್ರಾವಿನ್ಸಸಲ್ಲಿ ಅಟಾನಮಿ ಕೊಟ್ಟು ಸೆಂಟರಲ್ಲಿ ಏನು ಮಾಡ್ತಾರೆ? ಡಯಾರ್ಕಿ ತೊಗೊಂಡು ಬರ್ತಾರೆ. ಅಂದರೆ ಟ್ರಾನ್ಸ್ಫರ್ಡ್ ಮತ್ತು ರಿಸರ್ವ್ ಸಬ್ಜೆಕ್ಟ್ಸ್ನ ಸೆಂಟರಲ್ಲಿ ಇಡ್ತಾರೆ. ಓಕೆ. ಹಾಗೆ ಬೈ ಕ್ಯಾಮರಲ್ಸನ್ನು ಬೇರೆಯವ್ರಿಗೂ ಇದು ಮಾಡ್ತಾರೆ. ಓಕೆನಾ? ಬೇರೆ ಪ್ರಾವಿನ್ಸಸ್ಗೂ ಕೊಡ್ತಾರೆ. ಹಾಗೆ 6 ಪ್ರಾವಿನ್ಸಸ್ಗೆ ಬೈ ಕ್ಯಾಮರಲಿಸಮ್ ಕೊಡ್ತಾರೆ. ಹಾಗೆ ಒಂದು ಫೆಡ್ರಲ್ ಕೋರ್ಟ್ ಅಪಾಯಿಂಟ್ ಮಾಡ್ತಾರೆ. ಕೌನ್ಸಿಲ್ ಆಫ್ ಇಂಡಿಯಾನ ಅಬಾಲಿಷ್ ಮಾಡ್ತಾರೆ. ಓಕೆ. ಸೊ 1935 ಆ್ಯಕ್ಟ್ ಭಾಳ ಇಂಪಾರ್ಟೆಂಟು. ಓಕೆ. ನೆಕ್ಸ್ಟು ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ 1947. ಓಕೆನಾ? ಈ ಆ್ಯಕ್ಟಿಂದ ನಮಗೆ ಸ್ವಾತಂತ್ರ್ಯ ಕೊಡ್ತಾರೆ. ಸೊ ಇಂಡಿಯಾನ ಇಂಡಿಪೆಂಡೆಂಟ್ ಮತ್ತು ಸಾವರಿನ್ ಕಂಟ್ರಿಯಾಗಿ ಡಿಕ್ಲೇರ್ ಮಾಡ್ತಾರೆ. ಓಕೆನಾ? ಸೆಂಟ್ರಲ್ ಮತ್ತು ಪ್ರಾವಿನ್ಸಸ್ ಗೌರ್ಮೆಂಟ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ವೈಸ್ ರಾಯ್ ಆಫ್ ಇಂಡಿಯಾ, ಗವರ್ನರ್ಸ್ ಆಫ್ ಇಂಡಿಯಾ ಅವರೆಲ್ಲ ನಾಮಿನಲ್ ಹೆಡ್ ಆಗ್ತಾರೆ.
ಓಕೆನಾ. ಹಾಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನು ಸೆಟಪ್ ಮಾಡ್ತಾರಲ್ವ ಅದಕ್ಕೆ ಕಾನ್ಸ್ಟಿಟ್ಯೂಷನ್ನು ಬರೀಬೇಕು, ಸೆಟಪ್ ಮಾಡಬೇಕು. ಹಾಗೆ ಅದೇ ಥರ ಅದು ಲೆಜಿಸ್ಲೇಟಿವ್ ಶಾಸಕಾಂಗ ಅನ್ನೋದು ಕಾರ್ಯನಿರ್ವಹಿಸುತ್ತೆ. ಓಕೆನಾ. ಸೊ ಇಷ್ಟು 1947ವರೆಗೂ ಇರುವಂತಹ ಲೆಜಿಸ್ಲೇಷನು. ನಾವು ಮುಂದಿನ ವೀಡಿಯೋದಲ್ಲಿ ಇರುವಂತಹ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಬೇರೆ ಬೇರೆ ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ. ಓಕೆ. ಸೊ ಇವತ್ತಿನ ವೀಡಿಯೋನ ದಯವಿಟ್ಟು ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನಾವು ಭೇಟಿ